ನಮ್ಮಲ್ಲಿ ಒಡಕು ಸೃಷ್ಟಿಯಾಗಿ ಆ ಪಕ್ಷದಲ್ಲಿ ನಮ್ಗೆ ಹೆಚ್ಚಿನ ಮನ್ನಣೆ ಸಿಗಲ್ಲ. ನಮ್ಮಲ್ಲಿ ಬಹುಸಂಖ್ಯಾತರು ಶಾಸಕರು ಸಂಸದರಾಗಿ ಆರಿಸುವುದಕ್ಕೆ ಯಾವುದೇ ರೀತಿ ದಾರಿ ಇಲ್ಲ. ನೋಡಿ, ಅದೇ ಒಕ್ಕಲಿಗರ ಸ್ವಾಮೀಜಿ ಕರೆ ಕೊಟ್ಟಾಗ ಒಕ್ಕಲಿಗರು ಎಲ್ಲರೂ ಪಕ್ಷಾತೀತವಾಗಿ ವಿರೋಧ ಪಕ್ಷ ಇರ್ಬೋದು, ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಇರ್ಬೋದು ಅಲ್ಲಿ ಉಪಸ್ಥಿತರು. ಅದೇ ರೀತಿ ಹುಬ್ಬಳ್ಳಿನಲ್ಲಿ ವೀರಶೈವ ಸಮಾಜದವರು ಪೀಠಾಧಿಪತಿಗಳು ಒಂದು ಕರೆ ಕೊಟ್ಟಾಗ ವೀರಶೈವ ಸಮಾಜ ಎಲ್ಲರ ಶಾಸಕರು ಸಂಸದರು ಕೇಂದ್ರ ಸಚಿವರು ಉಪಸ್ಥಿತರಿದ್ದರು. ಆದರೆ ಆ ಒಕ್ಕಟ್ಟು ನಮ್ಮಲ್ಲಿ ಕಾಣ್ತಾ ಇಲ್ಲ. ನೋಡಿ, ನೀನು ಬಹಿರಂಗವಾಗಿ ಹೇಳಿಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷದವರಿಗೆ ತೊಂದರೆ ಇದ್ರು ಸಹ ವಿರೋಧ ಪಕ್ಷದ ಬಿಜೆಪಿ ಏನ್ ಮಾಡ್ತಾ ಇದ್ದಾರೆ? ನಮ್ಮ ರಾಜೀವ್ ಗೌಡ್ರು ಇರ್ಬೋದು, ಶಿವನಗೌಡ ನಾಯಕರು ಇದ್ದಾರೆ, ಶ್ರೀರಾಮುಲು ಇದ್ದಾರೆ. ಇವರಿಗೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲ. ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲ. ಇವ್ರು ಭಯದ ವಾತಾವರಣ ಇದೆ. ನಾವು ನಮ್ಮ ಸಮಾಜದ ಪರವಾಗಿ ಏನಾದ್ರೂ ಹೇಳಿಕೆ ಕೊಟ್ಟರೆ ಬೇರೆ ಸಮಾಜದವರು ನಮ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ, ಚುನಾವಣೆಯಲ್ಲಿ ತಕ್ಕಪಾಠ ಕಲಿಸ್ತಾರೆ ಅಂತ ಭಯದ ವಾತಾವರಣ ಇದೆ. ನಮ್ಮ ಸಮಾಜ ಸಚಿವರೇ ಸಾಚವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಈ ಮೂಲಕ ಅವ್ರಿಗೆ ವಿನಂತಿ ಏನಂದ್ರೆ, ನೀವು ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದ ಸಲುವಾಗಿ ಶಾಸಕರಾಗಿದೆ. ಅದಕ್ಕೆ ಸಮಾಜಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಸಮಾಜವನ್ನು ಮುನ್ನಡೆಸಕ್ಕಂತ ಕೆಲಸ ನಮ್ಮ ಜನಪ್ರತಿನಿಧಿ ಆಗ್ಬೇಕು. ಅದು ಆಗ್ತಾ ಇಲ್ಲ. ಅದಕ್ಕೆ ನಾವು ಕೆಲವೊಂದು ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದೀವಿ. ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ತರ ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಪರಿಹಾರ ಏನ್ ಕಂಡುಕೊಳ್ಬೇಕಂತ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡತಕ್ಕಂತ ಸಭೆಯನ್ನು ನಾವು ಶ್ರೀಗಳ ನೇತೃತ್ವದಲ್ಲಿ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಈ ಸರ್ಕಾರವು ಒಂದು ಸಾರಿ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಏನ್ ಮಾಡಿತ್ತು? ನಾವು ಕಾಡು ಕುರುಬ, ಜೇನು ಕುರುಬ 3-4 ಜಿಲ್ಲೆಯಲ್ಲಿ ಇದ್ವಿ. ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರಿಗೆ ಎಸ್ಟಿಗೆ ಸರ್ಟಿಫಿಕೇಟ್ ಕೊಡಂತ, ಅದರ ಜೊತೆಗೆ ಕಾಡು ಕುರುಬ, ಜೇನು ಕುರುಬ, ಗೊಲ್ಲು ಕುರುಬ ಅವರು ಎಸ್ಟಿ ಸಮಾಜಕ್ಕೆ ಸೇರೋದಕ್ಕೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ಆದರೆ ಆರ್ಥಿಕವಾಗಿ ಬಲಿಷ್ಠ ಇರ್ತಕ್ಕಂಥ ಕುರುಬ ಸಮಾಜದ ಬಂಧುಗಳು, ಕಾಡು ಕುರುಬ, ಜೇನು ಕುರುಬ, ಬೇರೆ ಬೇರೆ ಸಮಾಜಗಳು, ಶೆಡ್ಯೂಲ್ ಟ್ರೈಬ್ ಹೊಂದಿರ್ತಕ್ಕಂಥ ಶಕ್ತಿ ಇದ್ದನ್ನು ಪರಿಗಣನೆ ಮಾಡ್ಲಿಕ್ಕೆ ಯಾವುದೇ ರೀತಿ ವಿರೋಧ ಇಲ್ಲ. ಆದರೆ ಸಿದ್ದರಾಮಯ್ಯನವರು ವಿಶೇಷವಾಗಿ ಕಾಳಜಿ ತಗೊಂಡಿದ್ದಾರೆ. ಏನಕ್ಕೆ ಕಾಳಜಿ ತಗೊಂಡಿದ್ದಾರೆ ಅಂದ್ರೆ, ಸಮಾಜದಲ್ಲಿ ಇರ್ತಕ್ಕಂಥ ಸಂಖ್ಯೆ 15 ಸಂಖ್ಯೆ ನಮ್ಮ ಕುರುಬ ಸಮಾಜಕ್ಕೆ ತಗೋಬೇಕಂತ ಒಂದೇ ಉದ್ದೇಶ ಅವರು. ವಾಲ್ಮೀಕಿ ಸಮಾಜದ 15 ಶಾಸಕರು, 2 ಸಂಸದರನ್ನು ಕುರುಬ ಸಮಾಜದಲ್ಲಿ ತಗೋಬೇಕು. ಅದು ಒಂಥರ ಹುನ್ನಾರ. ಅದಕ್ಕೆ ನಿಜವಾಗ್ಲೂ ಅರ್ಹ ಶೆಡ್ಯೂಲ್ ಟ್ರೈಬ್ ಅಂತ ಪರಿಗಣನೆ ಮಾಡಿದಾಗ ಇವರು ಶಿಫಾರಸು ಮಾಡಿದ ತಕ್ಷಣ ಕುಲಶಾಸ್ತ್ರ ಅಧ್ಯಯನ ಪೀಠದಲ್ಲಿ ಇವರು ಬುಡಕಟ್ಟು ಸಮಾಜದವರಂತ ಗೊತ್ತಾದ ತಕ್ಷಣ ಪರಿಗಣನೆ ತಗೊಂಡ್ರೆ ಅದಕ್ಕೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಬೇರೆ ಎಲ್ಲಾ ಸಮಾಜದವರು ಕೇಳ್ತಕ್ಕಂಥ ರೈಟ್ಸ್ ಇದೆ. ಆದರೆ ಅದಕ್ಕೆ ಒಂದು ನೀತಿಮತಿ ಇದೆ, ಒಂದು ಎಥಿಕ್ಸ್ ಇದೆ. ಆ ಎಥಿಕ್ಸ್ ನಲ್ಲಿ ಫಾಲೋ ಆಗಿ ಅವರು ಸೇರ್ಪಡೆ ಆದ್ರೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ಅದಕ್ಕೆ ನಾವು ಸಿದ್ದರಾಮಯ್ಯ ವಿರುದ್ಧ ಅಲ್ಲದೆ ಡೆಲ್ಲಿನಲ್ಲಿ ಕುಲಶಾಸ್ತ್ರ ಅಧ್ಯಯನ ಪೀಠ ಅಂತಿದೆ. ನಮ್ಮ ಸಮಾಜ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಕುರುಬ ಸಮಾಜದಲ್ಲಿ ಇರ್ತಕ್ಕಂಥ ನ್ಯೂನತೆಗಳೇನು, ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಏನಕ್ಕೆ ತಗೋಬಾರ್ದಂತ ಕೆಲವೊಂದು ದಾಖಲೆಗಳಿದೆ. ಆ ದಾಖಲೆಗಳನ್ನು ತಗೊಂಡೋಗಿ ಕುಲಶಾಸ್ತ್ರ ಅಧ್ಯಯನ ಪೀಠಕ್ಕೆ ಮನವರಿಕೆ ಮಾಡೋ ನಿಟ್ಟಿನಲ್ಲಿ ಆ ಕೆಲಸವನ್ನು ನಮ್ಮ ಪೀಠಾಧಿಪತಿಗಳ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅತಿ ಶೀಘ್ರದಲ್ಲಿ.